ಮತ್ತು ನಮ್ಮ ಅಣ್ಣಾರ ಕುಟುಂಬಕ್ಕೆ ಗ್ರಾಮದಿಂದ ಬಹಿಷ್ಕಾರವನ್ನು ಹಾಕಿರುತ್ತಾರೆ. ಬಹಿಷ್ಕಾರ ಹಾಕಿರೋದ್ರಿಂದ ನಾವು ತುಂಬ ಕಷ್ಟ ಆಗಿದೆ ಬದುಕೋದು. ತುಂಬ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಹೊಡೆದಾಟಕ್ಕೆ ಹೊಡೆದಿರುತ್ತಾರೆ. ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಯಾವುದೇ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮಾಡಿದ್ರು ಸಹ ಅದಕ್ಕೂ ಸಹ ತೊಂದರೆ ಕೊಡ್ತಾರೆ. ಹಾಗಾಗಿ ನಮ್ಮನ್ನ ಹೋದಲ್ಲಿ ಬಂದಲ್ಲಿ ಬೆದರಿಕೆ ಹಾಕ್ತಾ ಇದ್ದಾರೆ. ಗ್ರಾಮದಿಂದ ಹೊರಗಿಟ್ಟು ಬಹಿಷ್ಕಾರ ಹಾಕಿ ಗ್ರಾಮಸ್ಥರ ಸಂಪರ್ಕದಿಂದ ದೂರ ಇಟ್ಟಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಜೀವಬೆದರಿಕೆ ಇರುವುದರಿಂದ ರಕ್ಷಣೆ ನೀಡಬೇಕೆಂದು ಸೊರಬ ತಾಲೂಕಿನ ಸಾರೆಕೊಪ್ಪ ಗ್ರಾಮದ ಎಂ ಈರಪ್ಪ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಾರೆಕೊಪ್ಪ ಗ್ರಾಮದ ಎಂ ಈರಪ್ಪ, ಗ್ರಾಮದಲ್ಲಿ ಸ್ವಂತ ಮನೆ ಮತ್ತು ಜಮೀನಿದ್ದು ಹಾಲಿ ಸೊರಬ ಪಟ್ಟಣದಲ್ಲಿ ವಾಸವಾಗಿರುವ ನಾನು ಗ್ರಾಮಕ್ಕೆ ಹೋಗಿ ಬರುತ್ತಾ ತೋಟ ಮಾಡಿಕೊಂಡು ಕೃಷಿಯಿಂದ ಜೀವನ ನಡೆಸುತ್ತಾ ಬಂದಿದ್ದೇನೆ. ಗ್ರಾಮದ ಊರಿನ ಮುಖಂಡರಾಗಿ ಅಧ್ಯಕ್ಷನಾಗಿ ಸುಮಾರು 12 ವರ್ಷಗಳ ಕಾಲ ಅಧಿಕಾರ ನಡೆಸಿ ಗ್ರಾಮದಲ್ಲಿ ಯಾವುದೇ ಕೆಟ್ಟ ಹೆಸರು ಬರದಂತೆ ನೋಡಿಕೊಂಡಿರುತ್ತೇನೆ. ಆದರೆ ಕಳೆದ 2-3 ವರ್ಷಗಳಿಂದ ಗ್ರಾಮದ ಮಳ್ಳಿ ಹುಚ್ಚುರಾಯಪ್ಪ, ಯಾನೆ ನಾಗರಾಜ್ ಬಿನ್ ದುರ್ಗಪ್ಪ, ಗುಡ್ಡದ ಬಸವರಾಜ, ಮಳ್ಳಿ ನಾಗರಾಜ, ಹುಣಸೆಕೊಪ್ಪದ ಕೃಷ್ಣಪ್ಪ ಸೇರಿದಂತೆ ಇತರರು ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ವೈಷಮ್ಯದಿಂದಾಗಿ ಗ್ರಾಮದ ಮುಗ್ಧ ಜನರನ್ನು ನನ್ನ ವಿರುದ್ಧ ಎತ್ತಿಕಟ್ಟಿ ದ್ವೇಷ ಬೆಳೆಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಇದರ ವಿರುದ್ಧ ದೂರು ದಾಖಲಾಗಿ ನ್ಯಾಯಾಲಯಕ್ಕೂ ಓಡಾಡುತ್ತಿದ್ದೇನೆ ಹಾಗೂ ಪಂಚಾಯಿತಿಯಲ್ಲಿ ಈ ಸಮಸ್ಯೆ ಬಗೆಹರಿಸಿಕೊಡುವಂತೆ ವಿನಂತಿಸಿಕೊಂಡಿದ್ದರೂ ಸಹ ಸಮಸ್ಯೆ ಬಗೆಹರಿದಿಲ್ಲ ಎಂದರು. ನನ್ನ ಮತ್ತು ಸಹೋದರನ ಕುಟುಂಬವನ್ನು ಗ್ರಾಮದಿಂದ ಹೊರಗಿಟ್ಟು ಬಹಿಷ್ಕಾರ ಹಾಕಲಾಗಿದೆ. 15 ಜನರ ಗುಂಪನ್ನು ಕಟ್ಟಿಕೊಂಡು ನಮ್ಮ ಕುಟುಂಬದ ಮೇಲೆ ಆಗಾಗ್ಗೆ ಜಗಳ ಮಾಡಿ ಹಲ್ಲೆ ಮಾಡಿದ್ದು ಅಲ್ಲದೆ ಈಗ ಜೀವ ಬೆದರಿಕೆ ಹಾಕಿದ್ದಾರೆ. ಆದ್ದರಿಂದ ನಮ್ಮ ಕುಟುಂಬದವರಿಗೆ ರಕ್ಷಣೆ ನೀಡಬೇಕು ಮತ್ತು ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಬಹಿಷ್ಕಾರಕ್ಕೆ ಒಳಗಾದ ಸಾರೆಕೊಪ್ಪದ ಎಂ ಈರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮತ್ತು ನಮ್ಮ ಅಣ್ಣಾರ ಕುಟುಂಬಕ್ಕೆ ಗ್ರಾಮದಿಂದ ಬಹಿಷ್ಕಾರವನ್ನು ಹಾಕಿರುತ್ತಾರೆ. ಬಹಿಷ್ಕಾರ ಹಾಕಿರೋದ್ರಿಂದ ನಾವು ತುಂಬ ಕಷ್ಟ ಆಗಿದೆ ಬದುಕೋದು. ತುಂಬ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಹೊಡೆದಾಟಕ್ಕೆ ಹೊಡೆದಿರುತ್ತಾರೆ. ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಯಾವುದೇ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮಾಡಿದ್ರು ಸಹ ಅದಕ್ಕೂ ಸಹ ತೊಂದರೆ ಕೊಡ್ತಾರೆ. ಹಾಗಾಗಿ ನಮ್ಮನ್ನು ಹೋದಲ್ಲಿ ಬಂದಲ್ಲಿ ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಕೊಲೆ ಮಾಡ್ದಂತೆ ಬೆದರಿಕೆ ಹಾಕ್ತಿದ್ದಾರೆ. ಮಧ್ಯ ಜಮೀನಿಗೆ ಹೋಗುವಾಗ ಸಹ ತರಿಬಿ 2 ಸಾರಿ ಹೊಡೆದಿರ್ತಾರೆ. ಒಂದು 15 ಜನ ಗುಂಪು ಮಾಡ್ಕೊಂಡು 15 ಜನ ಒಂದು ಗುಂಪು ಮಾಡ್ಕೊಂಡು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು
200ಕ್ಕೂ ಹೆಚ್ಚು ಮನೆಗಳಿರ್ತಕ್ಕಂಥ ಊರು, ಒಳ್ಳೆ ಹೆಸರಿರ್ತಕ್ಕಂಥ ಊರು. ಅಂತಲ್ಲಿ ಈ ಮುಗ್ಧ ಜನರನ್ನು ಅವರಿಗೆ ಕೀಳು ಮಟ್ಟದ ಅವರಿಗೆ ಪ್ರಚೋದನೆ ಕೊಟ್ಟು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಬದುಕೋದೇ ತುಂಬ ಕಷ್ಟ ಆಗಿದೆ. ಈಗಾಗಲೇ 3-4 ವರ್ಷದಿಂದ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆದರೂ ಸಹ ಪೊಲೀಸ್ ಇಲಾಖೆಯು ಸಹ ತಿಳಿಸ್ತಾ ಇದ್ದೇವೆ ಅಂತ ಸೂಕ್ತವಾದ ಕ್ರಮ ಕೈಗೊಂಡು ನಮ್ಮ ಸಮಸ್ಯೆ ಬಗೆಹರಿಸಿಕೊಟ್ಟಿಲ್ಲ. ಆದ್ದರಿಂದ ನಾವು ಬದುಕೋದೇ ಭಾಳ ಕಷ್ಟ ಇದೆ. ಹಾಗಾಗಿ ಈಗ ನಾವು ಇಲ್ಲಿ ಶಿವಮೊಗ್ಗ ಪತ್ರಿಕಾ ಭವನ ಬಂದಿದ್ದೇವೆ, ನಿಮ್ಮೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೇವೆ. ನಿಮ್ಮ ಮುಖಾಂತರ SP ಅವರಿರ್ಬೋದು, DC ಅವರಿರ್ಬೋದು ಮತ್ತು ಪೊಲೀಸ್ ಇಲಾಖೆಯವರು ನಮ್ಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಿಮ್ಮ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮೂರಿನ ಸಾರಗಪ್ಪದರೆ ಒಂದು 15 ಜನ ಗುಂಪು ಸೇರಿಕೊಂಡು ಊರಿನ ಪ್ರಮುಖ ಒಂದು ಗ್ರಾಮ ಅಧ್ಯಕ್ಷರು ಸದಸ್ಯರು ಅಂತ ಇರ್ತಾರಲ್ಲ, ಅವರು ಮಾಡ್ತಕ್ಕಂಥ ಕೆಲಸ. ಏನೋ ವಿಜಯ, ನಾನು 12 ವರ್ಷ ಊರ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಅತ್ಯುತ್ತಮ ಕೆಲಸ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಅಭಿವೃದ್ಧಿಯನ್ನು ಇನ್ನೊಂದು ಚೆನ್ನಾಗಿ ಮಾಡಿದ್ದೀನಿ. ಸುಮಾರು 35 ವರ್ಷ ನಮ್ಮ ಪೂಜ್ಯ ಬಂಗಾರಪ್ಪ ಸಾಹೇಬರ ಶಿಷ್ಯನಾಗಿ ಅವ್ರ ಜೊತೆಯಲ್ಲಿ ಅವ್ರ ಕುಟುಂಬ ಜೊತೆಗೆ ಇದ್ದೇವೆ. ಈಗ ಬಂಗಾರಪ್ಪ ಸಾಹೇಬ್ ಜೊತೆಯಲ್ಲೇ ಬಂದಿದ್ದೇನೆ. ಹಾಗೆಯೇ ಇವತ್ತು ಸಹ ಮಧು ಬಂಗಾರಪ್ಪ ಅವರ ಸಹ ಜೊತೆಯಲ್ಲೇ ಇದ್ದೇವೆ. ಆದರೂ ಸಹ ನಾವು ಒಳ್ಳೆ ಥರ ಇರೋದು ನೋಡಿಕೊಂಡು ಒಳ್ಳೆ ಥರ ಬೆಳೀತಾರೆ ಅನ್ನೋ ಉದ್ದೇಶಕ್ಕಾಗಿ ಊರನ್ನವರು ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಒಬ್ಬರು ಬಸವರಾಜ್ ಅಂತ ಮಾಡಿದ್ದೇವೆ. ಅವ ಪ್ರಚೋದನೆ ಕೊಟ್ಟು ಕೀಳು ಮಟ್ಟ ರಾಜಕೀಯ ಉದ್ದೇಶಕ್ಕೆ ಮಾಡ್ತಿದ್ದಾರೆ.